ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ UK ಹೋಮ್ ಕುಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಹಬ್ಬದ ವಿಶೇಷ ನಾವು ಇವತ್ತು ಮದ್ದೂರು ವಡೆ ಮಾಡೋದನ್ನು ನೋಡೋಣ. ಇವು ಟೀ ಟೈಮಲ್ಲೂ ಸ್ನ್ಯಾಕ್ಸ್ ಆಗಿ ತಿನ್ಬೋದು, ಭಾಳ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಾನು ಇಲ್ಲಿ 8ರಿಂದ 9 ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಇದನ್ನು ಬಿಡಿ ಬಿಡಿಯಾಗಿ ಬಿಟ್ಕೊಳ್ಳಿ. ಈರುಳ್ಳಿ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನಾನು 1 kg ಆಗೋಷ್ಟು ರವೆ ಹಾಕೋತಿದ್ದೀನಿ. ನೀವು ಕಮ್ಮಿ ಬೇಕಂದ್ರೆ ಕಮ್ಮಿನೂ ಮಾಡ್ಕೋಬೋದು, ನಾವು ಜಾಸ್ತಿ ಮಾಡ್ತಿದ್ದೀವಿ. 1-2 ಚಮಚ ಆಗೋಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಖಾರನೂ ಕೂಡ ನೀವು ನೋಡ್ಕೊಂಡು ಹಾಕೋಬೋದು. ನಿಮ್ಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ, ಇಲ್ಲ ಕಡಿಮೆ. 2ರಿಂದ 3 ಚಮಚ ಆಗೋಷ್ಟು ಜೀರಿಗೆ, ಫ್ರೆಶ್ ಕೊರಿಯಂಡರ್ ಹಾಕಿ, ಕೊತ್ತಂಬರಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಕಪ್ ಆಗೋಷ್ಟು ಬಿಸಿ ಎಣ್ಣೆ ಹಾಕ್ಕೊಳ್ಳಿ. ಇದರಿಂದ ಗರಿ ಗರಿಯಾಗಿರುತ್ತೆ ವಡೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಈ ಥರ ಗಟ್ಟಿಯಾಗಿ ನಾದಿಟ್ಕೊಳ್ಳಿ. ಒಂದು 30 ನಿಮಿಷ ನೆನೆ ಹಾಕಿಬಿಡಿ. ನೆಂದ ಮೇಲೆ ಹಿಟ್ಟನ್ನು ಮತ್ತೆ ಒಂದು ಸ್ವಲ್ಪ ನಾದಿ ಚೆನ್ನಾಗಿ ಬೈಂಡಿಂಗ್ ಬರುತ್ತೆ. ಸಣ್ಣ ಬಾಲ್ ಸೈಜ್ ಆಗೋ ಶುಂಠಿಯನ್ನು ತಗೊಂಡು ಎಣ್ಣೆಯನ್ನು ಸಚ್ಚಿ ಈ ಥರ ಪೂರಿ ಥರ ಲಟ್ಟಿಸ್ಕೊಳ್ಳಿ. ಜಾಸ್ತಿ ತೆಳ್ಳಗೇನು ಬೇಡ, ಜಾಸ್ತಿ ದಪ್ಪ ಬೇಡ, ಮೀಡಿಯಮ್ ಆಗಿ ಈ ಥರ ಲಟ್ಟಿಸ್ಕೊಂಡು ಇಟ್ಕೊಳ್ಳಿ ಎಲ್ಲ. ಅದಾದ ಮೇಲೆ ಕಾದ ಎಣ್ಣೆಯಲ್ಲಿ ಒಂದೊಂದಾಗೆ ಹಾಕಿ ಮೀಡಿಯಮ್ನಿಂದ ಹೈ ಫ್ಲೇಮಲ್ಲಿ ಇಟ್ಕೊಂಡು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಕ್ರಿಸ್ಪಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಮಧ್ಯದಲ್ಲಿ ಕೈ ಆಡಿಸ್ತಾ ಇರಿ. ಈ ಸ್ಟೇಜಲ್ಲಿ ವಡೆಯನ್ನು ತೆಗೆದುಬಿಡಿ. ಮದ್ದೂರು ವಡೆ ತಿನ್ನಲು ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.